ಸರ್ಕಾರಿ ಜಾಗ ಕಬಳಿಕೆ ಏನು ನಡೆಯುತ್ತಿದೆ? ಬೇಗೂರಿನಲ್ಲೇ ಸರ್ಕಾರಿ ಜಾಗ ಕಬಳಿಕೆ ನಡೀತಾ ಇದೆಯಂತೆ. ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ಆಕ್ರೋಶ. ಕಂದಾಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸರ್ಕಾರಿ ಜಾಗದ ಕಬಳಿಕೆ ನಡೀತಾ ಇದೆ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಗೂರು ಭೂ ಹಗರಣ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ಭೂಗಳ್ಳರ ಜೊತೆ ಶಾಮೀಲಾದ ಅಧಿಕಾರಿಗಳು. ಸರ್ಕಾರಿ ಜಾಗ ಕಬಳಿಕೆ ಏನು ನಡೆಯುತ್ತಿದೆ? ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ, ಜನರ ಆಕ್ರೋಶ. ಸಾವಿರಾರು ಕೋಟಿ ಮೌಲ್ಯದ ಜಾಗ ನುಂಗಿ ನೀರು ಕುಡಿದರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಭೂಕಳ್ಳರ ಜೊತೆ ಶಾಮೀಲಾಗಿ ಸರ್ಕಾರಿ ಜಾಗಗಳನ್ನ ಕಬಳಿಸುತ್ತಿದ್ದಾರೆಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಕಂದಾಯ ಸಚಿವರು ಕೂಡಲೇ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಗೂರು ಹೋಬಳಿಯಲ್ಲಿ ಭೂಗಳ್ಳರ ಹಾವಳಿ. ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ? ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಉಪ ತಹಶೀಲ್ದಾರ್ ದೀಪಕ್ ಮತ್ತು RI ಕವಿತಾ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಸಾರ್ವಜನಿಕರಿಗೆ ಜಾತಿ ಪ್ರಮಾಣ ಪತ್ರ ವಿಳಂಬ ಮತ್ತು ಸರ್ಕಾರಿ ಜಾಗ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗ ಒತ್ತುವರಿ ಹಾಗೂ ಕಚೇರಿ ಬಾಡಿಗೆಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಚೇರಿ ಬಾಡಿಗೆ ಕಟ್ಟಡದಲ್ಲಿ ಇರುವುದು ಕೂಡ. ಕಂದಾಯ ಸಚಿವರು ಕೂಡಲೇ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸಾರ್ವಜನಿಕರು. ಬೇಗೂರು ಹೋಬಳಿಯಲ್ಲಿ ಭೂಗಳ್ಳರ ಹಾವಳಿ. ಕಂದಾಯ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಉಪ ತಹಶೀಲ್ದಾರ್ ದೀಪಕ್ ಮತ್ತು RI ಕವಿತಾ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಭೂಗಳ್ಳತನದ ಆರೋಪಗಳು. ಸಾರ್ವಜನಿಕರಿಗೆ ಜಾತಿ ಪ್ರಮಾಣ ಪತ್ರ ವಿಳಂಬ ಮತ್ತು ಸರ್ಕಾರಿ ಜಾಗ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಜಾಗ ಒತ್ತುವರಿ ಹಾಗೂ ಕಚೇರಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಂದಾಯ ಸಚಿವರು ಕೂಡಲೇ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರು ಹೋಬಳಿಯಲ್ಲಿ ಭೂಗಳ್ಳರ ಹಾವಳಿ. ಕಂದಾಯ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಉಪ ತಹಶೀಲ್ದಾರ್ ದೀಪಕ್ ಮತ್ತು RI ಕವಿತಾ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸಾರ್ವಜನಿಕರಿಗೆ ಜಾತಿ ಪ್ರಮಾಣ ಪತ್ರ ವಿಳಂಬ ಮತ್ತು ಸರ್ಕಾರಿ ಜಾಗ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗ ಒತ್ತುವರಿ ಹಾಗೂ ಕಚೇರಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಂದಾಯ ಸಚಿವರು ಕೂಡಲೇ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸಾರ್ವಜನಿಕರು. RIVADT ಅವರು ಈಗ ಈ ಲೈವ್ ಏನು ಈ ಲೈವ್ ಓಡ್ತಾ ಇದೆಯಲ್ಲ, ಇದು ಕೃಷ್ಣ ಬೈರೇಗೌಡರಿಗೆ ನೇರವಾಗಿ ಆಗಬೇಕು. ಮತ್ತೆ ಕಂದಾಯ ಸಚಿವರು ವೀಕ್ಷಕರ ನಮಸ್ಕಾರ. ಇವತ್ತು ಮುಖ್ಯವಾಗಿ ನಾವು ಬೇಗೂರಿನ ನಾಡ ಕಚೇರಿಗೆ ಬಂದಿದ್ದೀವಿ. ನಮ್ಮ ಬೇಗೂರು ಹೋಬಳಿಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ವೋ, ಇಲ್ಲಿ ಏನ್ ಸಮಸ್ಯೆ ಮುಖ್ಯವಾಗಿ ಅದು ಒಳಗಡೆ ಅಧಿಕಾರಿಗಳ ಹತ್ರ ಹೋದಾಗ ತಿಳಿಸ್ತೀನಿ. ನೋಡಿ, ಇಲ್ಲಿ ಸಾರ್ವಜನಿಕರು ಬಂದ್ರೆ ಲೈನಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂತಾರೆ. ಯಾಕಂದ್ರೆ ಅವರು ಕ್ಯಾಸ್ಟ್ ಇನ್ಕಮ್ ಮತ್ತೆ ವಸ್ತು ದೃಢೀಕರಣ ಪತ್ರ ಮತ್ತೆ ಹಲವಾರು ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿ ಯಾವ್ದೇ ಒಂದು ಸೌಲಭ್ಯ ಇಲ್ಲ ಪಾಪ. ಇಲ್ಲಿ ಮಳೆ ಬಿಸಿಲು ಗಾಳಿ ಅಂದಿರ ಪಾಪ ನಿಂತ್ಕೊಂಡಿರ್ತಾರೆ. ಮತ್ತೆ ಇನ್ನೊಂದು ಸರ್ ಮೇಡಮ್, ಒಂದ್ ಸೆಕೆಂಡ್. ಇಲ್ಲಿ ನಾನು ಕೇಳಿರೋದೇನು, ಸರ್ವೆ ನಂಬರ್ ಮೈಸೂರು ಸರ್ವೆ ನಂಬರ್ 27ರಲ್ಲಿ ಈ MR ಕಾರ್ಡ್ ಕೇಳಿದೆ.
ಈ ಎಂ ಆರ್ ಕಟ್ತದಂತೆ. ಅದನ್ನ ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಕೇಳಿ. ಸರ್ ಪೂರ್ತಿ ಹೇಳ್ಬಿಡ್ತೀನಿ. ಈ ಎಂ ಆರ್ ಕಟ್ತದಂತೆ ಸಿಗೋದು ತಹಸೀಲ್ದಾರ್ ಆಫೀಸಲ್ಲಿ. ಇರಿ ಸರ್, ಅಲ್ಲೆಲ್ಲ ಸಜೆಷನ್ ತಗೊಂಡ ಬಂದಿದ್ ಸರ್. ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, RIVA DT ಅವರು ಹೇಳ್ತಾರೆ. ಈಗ ಈ ಲೈವ್ ಏನು ಈ ಲೈವ್ ಓಡ್ತಾ ಇದೆಯಲ್ಲ, ಇದು ಕೃಷ್ಣ ಬೈರೇಗೌಡರಿಗೆ ನೇರವಾಗಿ ತಗೊಳ್ಬೇಕು. ಮತ್ತೆ ಕಂದಾಯ ಸಚಿವರು ಯಾವಾಗ ವೀಕ್ಷಕರ ನಮಸ್ಕಾರ. ಇವತ್ತು ಮುಖ್ಯವಾಗಿ ನಾವು ಬೇಗೂರ್ನ ನಾಡ ಕಚೇರಿಗೆ ಬಂದಿದ್ದೀವಿ. ನಮ್ಮ ಬೇಗೂರು ಹೋಬಳಿಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ವೋ, ಇಲ್ಲಿ ಏನ್ ಸಮಸ್ಯೆ ಮುಖ್ಯವಾಗಿ ಅದು ಒಳಗಡೆ ಅಧಿಕಾರಿಗಳ ಹತ್ರ. ಬೇಗೂರಿನಲ್ಲಿ ಭೂ ಹಗರಣದ ಪ್ರಕರಣವಾಗಿ ನಮ್ಮ ವರದಿಗಾರರಾದಂತ ಚಂದ್ರು ಅವರು ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಅವರೇ, ಕೇಳಿಸ್ತಿದ್ಯಾ? ಕೇಳಿಸಿದೆ. ಬೇಗೂರಿನ ಈ ಭೂ ಹಗರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅದನ್ನ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಸಂಗೀತ. ಏನೋ ಈಗಾಗ್ಲೇ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಏನು ಕಂದಾಯ ಸಚಿವರು ಈಗಾಗಲೇ ಏನೋ ನಾವು ನೋಡ್ತಾ ಇದೀವಿ, ಸಾಕಷ್ಟು ಕಡೆ ಕಂದಾಯ ಇಲಾಖೆಯಲ್ಲಿ ನಡ್ತಕ್ಕಂಥ ಯಾವುದೇ ಹಗರಣಗಳಾಗಿರ್ಬೋದು, ಮತ್ತೆ ಯಾವುದೇ ಸಾರ್ವಜನಿಕರಿಂದ ನಡ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನುವ ಮಾತುಗಳನ್ನ ಏನು ಸಚಿವರು ಹೇಳ್ತಕ್ಕಂಥದ್ದು ಏನು ಹೇಳ್ತಾ ಇರುವಂತದ್ದು. ಬಟ್ ಆದ್ರೆ ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಕಂದಾಯ ಅಧಿಕಾರಿಗಳೇ ಶಾಮೀಲಾಗಿ ಭೂಮಿಲರ ಜೊತೆ ಶಾಮೀಲಾಗಿ ಸರ್ಕಾರಿ ಜಾಗಗಳನ್ನ ಏನು ಗುಂಡುತೋಪಗಳಾಗಿರ್ಬೋದು, ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಜಾಗಗಳನ್ನ ಕಬಳಿಸ್ತಾ ಇದ್ದಾರೆ ಅನ್ನುವ ಒಂದು ಆರೋಪ, ಒಂದು ಗಂಭೀರ ಆರೋಪ ಇಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ಇದಲ್ಲದೆ ಸಾರ್ವಜನಿಕರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಮಾಡಿಕೊಳ್ಳಲು ಸಾಕಷ್ಟು 6 ತಿಂಗಳಕ್ಕೂ ಹೆಚ್ಚು ಆಲಿಸ್ತಾ ಇದ್ದಾರೆ. ಅದೇ ಸೂಕ್ತವಾದ ದಾಖಲೆಗಳನ್ನ ನೀಡಿದ್ರು ಸಹ ಯಾವುದೇ ರೀತಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡ್ತಿಲ್ಲ. ಮತ್ತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಹ ಅಧಿಕಾರಿಗಳು ಕ್ಯಾರೆ ಅನ್ನಂತಿಲ್ಲ. ಅದರಲ್ಲೂ ಮುಖ್ಯವಾಗಿ ಏನು ಬೇಗೂರು ಹೋಬಳಿಯ ಏನೋ ಉಪ ತಹಶೀಲ್ದಾರ್ ಆದಂತ ದೀಪಕ್ ಆಗಿರ್ಬೋದು, ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆದಂತ ಕವಿತಾ ಇವರಿಬ್ಬರ ಮೇಲೆ ಗಂಭೀರ ಆರೋಪನ ಬಂದಿರತಕ್ಕಂಥದ್ದು ಸಂಗೀತ. ಮತ್ತೆ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಅದು ಕೂಡ ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಹತ್ರ ವರದಿ ಇದೆಯಾ? ಖಂಡಿತವಾಗ್ಲೂ ಸಂಗೀತ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದ್ರೆ ಸಾರ್ವಜನಿಕ ಆರೋಪ ಏನಪ್ಪಾ ಅಂದ್ರೆ ಈ ಬೇಗೂರು ಹೋಬಳಿಯಲ್ಲಿ ಸಾಕಷ್ಟು ಕಡೆ ಸರ್ಕಾರಿ ಜಾಗಗಳಿದಾವೆ. ಸರ್ಕಾರ ಮುಫತ್ ಕವಲ್ ಆಗಿರ್ಬೋದು, ಮತ್ತೆ ರಾಜ್ ಕಾಲುವೆ ಆಗಿರ್ಬೋದು, ಮತ್ತೆ ಗುಂಡುತೋಪು ಸೇರಿದಂತೆ ಸಾಕಷ್ಟು ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಾಗಗಳನ್ನ ಭೂಗಾರರು ಕಬಳಿಸಿದ್ದಾರೆ. ಏನು ಸರ್ಕಾರಿ ಜಾಗಗಳನ್ನ ಭೂಗಳನ್ನ ಮಾಡಿದ್ದಾರೆ ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಾಗಿರ್ಬೋದು, ಮತ್ತೆ ಇದಲ್ಲದೆ ಸರ್ಕಾರಿ ಜಾಗಗಳಲ್ಲಿ ಕಮರ್ಷಿಯಲ್ ಕಟ್ಟಡಗಳನ್ನ ಕಟ್ಟಿಕೊಂಡು ಬಾಡಿಗೆ ಪಡೆಯೋದಂತ ಆಗಿರ್ಬೋದು. ಈ ಒಂದು ಸ್ಥಳಗಳನ್ನ ಸರ್ಕಾರ ತೆಕ್ಕೆಗೆ ತೆಗೆದುಕೊಂಡು ಆ ಒಂದು ಸ್ಥಳದಲ್ಲಿ ಆ ಒಂದು ಕಟ್ಟಡಗಳಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅದೇ ನಾಡ ಕಚೇರಿ ಆಗಿರ್ಬೋದು, ಮತ್ತೆ ಉಪ ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಎಲ್ಲವನ್ನು ಇಟ್ರೆ ಸರ್ಕಾರಕ್ಕೂ ಕೂಡ ಬಾಡಿಗೆ ನೀಡುವಂತ ಕ್ರಮಗಳನ್ನ ಕಡಿಮೆ ಆಗ್ತದೆ. ಇದಲ್ಲದೆ ಸರ್ಕಾರದ ಜಾಗಗಳು ಉಳಿತವೆ ಅನ್ನುವ ಮಾತುಗಳನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಸಂಗೀತ. ಈ ವಿಚಾರವಾಗಿ ಅಧಿಕಾರಿಗಳು ಏನಾದ್ರೂ ಕ್ರಮ ಕೈಗೊಂಡಿದ್ದಾರಾ? ಖಂಡಿತವಾಗ್ಲೂ ಇಲ್ಲ ಸಂಗೀತ. ಈ ಒಂದು ವಿಚಾರಕ್ಕೆ ನಾವು ಹೇಳ್ತೀವಿ ಈಗಾಗ್ಲೇ ಈ ಒಂದು ಕಾರಣಕ್ಕೆ ಏನು ಸಾರ್ವಜನಿಕರಿಗ ಮತ್ತು ಅಧಿಕಾರಿಗಳ ಮೇಲೆ ಒಂದಷ್ಟು ವಾಗ್ವಾದಗಳನ್ನ ನಿನ್ನೆ ನಡೆದಿದೆ ಅಂತಾನೆ ಆಗಿದೆ ಸಂಗೀತ. ಏನಪ್ಪಾ ವಿಚಾರ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ವಾಣಿಜ್ಯ ಕಟ್ಟಡಗಳನ್ನ ಕಟ್ಟಿದ್ದಾರೆ, ಮತ್ತೆ ಅದನ್ನ ಕಟ್ಟಿ ಬಾಡಿಗೆಗಳನ್ನ ಬಿಟ್ಟಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಕಳೆದ 3-4 ವರ್ಷಗಳಿಂದಲೂ ಸಹ ತಹಶೀಲ್ದಾರ್ಗಾಗಿರ್ಬೋದು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಜನಪ್ರತಿನಿಧಿಗಳಾಗಿರ್ಬೋದು, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟರು ಸಹ ಯಾವುದೇ ರೀತಿ ಇಲ್ಲಿ ಉಪ ತಹಶೀಲ್ದಾರ್ ಆಗಬೇಕು, ಮತ್ತೆ ರೆವಿನ್ಯೂ ಆಫೀಸರ್ ಆಗೋದು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಿಲ್ಲ. ಯಾಕೆ ಅನ್ನೋದು ಇಲ್ಲಿ ಸಾರ್ವಜನಿಕ ಪ್ರಶ್ನೆ ಅಂತ ಹೇಳ್ಬೋದಾಗಿದೆ ಸಂಗೀತ. ಈ ವಿಚಾರಕ್ಕೆ ಮುಖ್ಯವಾಗಿ RI ಮತ್ತೆ ತಹಸೀಲ್ದಾರ್ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಈ ವಿಚಾರ AC ಮತ್ತು DC ಅವರ ಗಮನಕ್ಕೆ ತಂದಿದ್ದಾರಾ? ಖಂಡಿತವಾಗ್ಲೂ ಸಂಗೀತ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾವು ಒಂದಷ್ಟು ದಾಖಲೆಗಳನ್ನ ಸಾರ್ವಜನಿಕರು ನೀಡಿರ್ತಕ್ಕಂಥದ್ದು. ಆ ದಾಖಲೆಗಳಲ್ಲಿ ಯಾವ ಬೇಗೂರು ಹೋಬಳಿಯ ಯಾವ ಸರ್ವೆ ನಂಬರ್ ನಲ್ಲಿ ಸರ್ಕಾರಿ ಜಾಗಗಳನ್ನ ಗುಳುಂ ಮಾಡಿದ್ದಾರೆ, ಶಾಮೀಲಾಗಿದ್ದಾರೆ. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾರಣ ಕೇಳಿ ನೋಟಿಸ್ ಗಳನ್ನ ನೀಡಿರ್ತಕ್ಕಂಥದ್ದು.
ತಹಶೀಲ್ದಾರ್ ಅವರಿಂದ ಆಗಿರ್ಬೋದು, ಮಾನ್ಯ ತಹಶೀಲ್ದಾರ್ ಇಂದ ಆಗಿರ್ಬೋದು, ಮತ್ತೆ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದಕ್ಕೂ ಇವರು ಉತ್ತರನ್ನ ನೀಡದೆ ಕಣ್ಮುಚ್ಚಿಕೊಳ್ಳುತ್ತಿರೋದು ಇದು ಒಂದ್ ರೀತಿ ಏನು ಸಾರ್ವಜನಿಕರ ಕೆಂಗಣಿಗೆ ಕಾರಣವಾಗಿದೆ ಅಂತ ಹೇಳ್ಬೋದಾಗಿದೆ ಸಂಗೀತ. ಓಕೆ, ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಚಂದ್ರು. ಇದಿಷ್ಟು ಬೇಗೂರು ಭೂ ಹಗರಣದ ಪ್ರಕರಣವಾಗಿತ್ತು. ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ಭೂಗಳ್ಳರ ಜೊತೆ ಶಾಮೀಲಾದ ಅಧಿಕಾರಿಗಳು ಸರ್ಕಾರಿ ಜಾಗ ಕಬಳಿಕೆ ಏನ್ ನಡೀತಾ ಇದೆ, ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ, ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಕೋಟಿ ಮೌಲ್ಯದ ಜಾಗವನ್ನ ನುಂಗಿ ನೀರು ಕುಡಿಯುತ್ತಿದ್ದಾರೆ, ಕೇಳೋರು ಯಾರು ಇಲ್ವಾ ಅಂತ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಅವರು, ಸಾಮಾಜಿಕ ಹೋರಾಟಗಾರರು. ಗಣೇಶ್, ನಮಸ್ಕಾರ. ನಮಸ್ಕಾರ ಮೇಡಮ್. ಏನು ಬೇಗೂರಿನಲ್ಲಿ ಭೂ ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ವಿಚಾರವಾಗಿ ತಮ್ಮಲ್ಲಿ ಏನು ಮಾಹಿತಿ ಇದೆ ಅದನ್ನ ತಿಳಿಸಬಹುದಾ? ಖಂಡಿತವಾಗ್ಲು ಸಂಗೀತ ಅವರೇ, ನಾನು ಈ ವಿಚಾರನ ನಮ್ಮ ರಾಜ್ಯದ ಜನತೆಗೆ ಮುಖ್ಯವಾಗಿ ತಿಳಿಸ್ಬೇಕಾಗಿರೋದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನು ಸಚಿವರು ಇದ್ದಾರೆ, ಕಂದಾಯ ಸಚಿವರು, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಇವತ್ತಿನ ದಿವಸ ನಮ್ಮ ರಾಜ್ಯಕ್ಕೆ. ಮತ್ತೆ ಇದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಇವ್ರಿಗೆ ಜಗದೀಶ್ ಅವ್ರಿಗೆ ಮತ್ತೆ ಕಂದಾಯ ಅಧಿಕಾರಿಗಳಿಗೆ ನಾನು ತಿಳಿಸ್ಬೇಕಾಗಿರೋದು ಮುಖ್ಯವಾಗಿ ಏನಂದ್ರೆ, ಈ ಬೇಗೂರು ಹೋಬಳಿಯಲ್ಲಿ ಸುಮಾರು 1200 ಎಕರೆ ಸರ್ಕಾರಿ ಆಸ್ತಿಗಳು ಇರ್ತವೆ ಸಂಗೀತ ಅವ್ರೆ. ಇದನ್ನ ಇತ್ತೀಚಿನ ದಿನಗಳಲ್ಲಿ ಏನು ಈ ನಾಡ ಕಚೇರಿಯಲ್ಲಿ ಇರ್ತಕ್ಕಂತಹ ದೀಪಕ್ ರವರು ಮತ್ತೆ ಏನು ಈ RI ಕವಿತಾರವರು ಇಬ್ರು ಸೇರ್ಕೊಂಡು ಈ ಹೋರಾಟಗಾರರನ್ನ ಅಲ್ಲಿ ಹೋಗಿ ಹೋರಾಟಗಾರ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅವ್ರ ಕಣ್ಣೋಡಿಸಿ ಕಳಿಸಿ ಈ ಭೂಗಳ್ಳರ ಜೊತೆ ಶಾಮೀಲಾಗಿ ಹೋರಾಟಗಾರರ ಮೇಲೆ ಹಲ್ಲೆ ನಡೆಸುವಂತದ್ದು, ಮತ್ತೆ ಹೋರಾಟಗಾರರ ಮೇಲೆ ಈ ಎಲ್ಲೆಲ್ಲ ನಾವು ಮನವಿಗಳು ಕೊಟ್ಟಿರ್ತೀವೋ ಇದನ್ನ ತೆರವುಗೊಳಿಸ್ಬೇಕಂತ ಈ ಅಧಿಕಾರಿಗಳು ಬಂದು ಈ ಭಾಗದಲ್ಲಿ ಸತತವಾಗಿ ಕಳೆದ ಒಂದು 6 ತಿಂಗಳಿಂದ ಇದೇ ನಮ್ಮ ಇಂಡಿಯನ್ ನ್ಯೂಸ್ ನಲ್ಲಿ ಏನು ಬೇಗೂರು ಹೋಬಳಿ ಬೆಡದಸ್ಪುರ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಏನು ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇರೋದನ್ನ ಲೈವ್ ಮುಖಾಂತರ ತೋರಿಸಿ ನಾವು ಇಂಡಿಯನ್ ನ್ಯೂಸ್ ನಲ್ಲಿ ಪ್ರಸಾರ ಕೂಡ ಮಾಡ್ತಿರ್ತೀವಿ. ಅದ್ರ ಸಂಬಂಧಪಟ್ಟಂಗೆ ಈ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಹೋಗಿದ ತಕ್ಷಣ ಬೀಗ ಹಾಕಿ ಅದನ್ನ ಸೀಸ್ ಮಾಡಿರ್ತಾರೆ. ಈ ದೀಪಕ್ ಅವರು ಮತ್ತೆ ಕವಿತಾ ಅವರು ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಪ್ರಭಾವಿ ವ್ಯಕ್ತಿಗಳು ಯಾರು ಭೂಗಳ್ಳರು ಇರ್ತಾರೆ ಅವ್ರಿಗೆ ಅದನ್ನ ನಾವು ಓಪನ್ ಮಾಡೋ ರೀತಿಯಲ್ಲಿ ಮಾಡ್ಕೊಟ್ಟು, ಅದು ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಕಮರ್ಷಿಯಲ್ ಜಾಗಗಳಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್ ನಡೀತಾ ಇದೆ. ಲಕ್ಷಾಂತರ ರೂಪಾಯಿ ಬಾಡಿಗೆಗಳನ್ನ ತಗೊಂತ ಇದಾರೆ. ಏನು ಈ ಬೇಗೂರಿನ ನಾಡ ಕಚೇರಿ ಇದೆಯಲ್ಲ, ಅದು ಒಂದು ಏನು ಬಾಡಿಗೆನ ನೀಡಿ ಕಚೇರಿನ ನಡೆಸ್ತಾ ಇರ್ತದೆ ಅವರು ಬೇಗೂರು ಹೋಬಳಿಯ ತಹಸೀಲ್ದಾರ್ ಅವರು. ಅದೇ ಸರ್ಕಾರಿ ಜಾಗಗಳಲ್ಲಿ ಒಂದು ಉನ್ನತವಾದ ಕಟ್ಟಡನ ಕಟ್ಟಿ ಈ ಬೇಗೂರು ಹೋಬಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸೌಲಭ್ಯಗಳು ಕೊಡ್ಬೇಕಂತ ನಾನು ಅವ್ರ ಹತ್ರ ಆಗ್ರಹಿಸಿ ಕೇಳ್ಕೊಂಡೆ ಮೇಡಮ್ ಅವ್ರೆ. ಆದ್ರೆ ಇವರು ಎಲ್ಲಾ ಭೂಗಳ್ಳರ ಜೊತೆ ಶಾಮೀಲಾಗಿ ನಮ್ಮಂತ ಹೋರಾಟಗಾರರ ಮೇಲೆ ಹಲ್ಲೆಗಳು ನಡೆಸಿದ್ದಾರೆ. ಮತ್ತೆ ನಮ್ಮಂತ ಹೋರಾಟಗಾರರ ಮೇಲೆ ಸುಳ್ಳು FIR ಗಳನ್ನ ದಾಖಲಿಸಿ ನಮ್ಮ ಮೇಲೆ ರೌಡಿ ಪಟ್ಟಿಗಳನ್ನ ತೆಗ್ದಿದ್ದಾರೆ. ಮತ್ತೆ ಏನು ಈ ಜೊತೆಯಲ್ಲಿ ಈ ಕಂದಾಯ ಅಧಿಕಾರಿಗಳು ಮಾತ್ರನೇ ಅಲ್ಲ, ಕೆಲವೊಂದು ನಮ್ಮ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂತ ಕೆಲವೊಂದು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅವರು ಶಾಮೀಲಾಗಿ ಈ ಭೂಗಳ್ಳರ ಜೊತೆ ನಮ್ಮಗಳ ಮೇಲೆ ಹತ್ತಿಕೊಂತ ಕೆಲಸಗಳು ಮಾಡಿ ಈ ಸರ್ಕಾರಿ ಜಾಗಗಳನ್ನ ನೇರವಾಗಿ ನುಂಗಿ ನೀರು ಕುಡಿತಾ ಇದ್ದಾರೆ ಸಂಗೀತ ಅವ್ರೆ. ಈ ಬಗ್ಗೆ ಸತತವಾಗಿ ಕಳೆದ ಬಾರಿ ನಾವು ತಹಸೀಲ್ದಾರ್ ಶ್ರೀನಿವಾಸ್ ಅವರು ನಮ್ಮ ಬೆಂಗಳೂರು ಕಂದಾಯ ಭವನದಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಇವ್ರಿಗೆಲ್ಲ ಶೋಕಾಸ್ ನೋಟಿಸ್ಗಳು ಜಾರಿ ಮಾಡಿರ್ತಾರೆ. ಮತ್ತೆ ಇವ್ರಿಗೆಲ್ಲ ನೋಟಿಸ್ಗಳು ಕೊಟ್ಟು ಒಂದು ಸಭೆಯನ್ನ ಏರ್ಪಡಿಸಿ ಎಲ್ಲರ ಸಮ್ಮುಖದಲ್ಲೂ ಸಭೆಯನ್ನ ಏರ್ಪಡಿಸಿ ಆ ಸಭೆಯಲ್ಲಿ ಇವ್ರಿಗೆ 15 ದಿನಗಳ ಒಳಗಡೆ ಈ ಎಲ್ಲಾ ಜಾಗಕ್ಕೆ ಸಂಬಂಧಪಟ್ಟಂಗೆ ವರದಿಗಳನ್ನ ಕೊಡೋದಕ್ಕೆ ಹೇಳಿರ್ತಾರೆ. ಅದು 13/12/2024ರಲ್ಲಿ ಈ ಸಭೆನ ನಡೆಸಿರ್ತಾರೆ. ಆದ್ರೆ ಅಲ್ಲಿಂದ ಇಲ್ಲಿ ತನಕ ಯಾವುದೇ ಒಂದು ವರದಿಗಳನ್ನ ಅವರು ನೀಡಿರೋದಿಲ್ಲ. ಮತ್ತೆ ವಿಎಗಳು ಮತ್ತೆ RIಗಳು ಏನು ಈ ವರದಿನೆಲ್ಲ ರೆಡಿ ಮಾಡಿ ದೀಪಕ್ ಅವರು ತಲುಪಿಸ್ತಾರೆ. ಈ ದೀಪಕ್ ಅವರು ಭೂಗಳ್ಳರ ಜೊತೆ ಶಾಮೀಲಾಗಿ ಹಣದ ಆಮಿಷಕ್ಕೋಸ್ಕರ ಆ ವರದಿಗಳನ್ನ
ತಾಲೂಕ್ ಆಫೀಸ್ಗೆ ಯಾವುದೇ ಕಾರಣಕ್ಕೂ ಕಳ್ಸಿರಲ್ಲ. ನಾವು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಕೇಳಿದ್ರೆ ದೀಪಕ್ ಅವರು ಯಾವುದೇ ಕಾರಣಕ್ಕೂ ನಮ್ಗೆ ವರದಿಗಳು ಕೊಡ್ಲಿಲ್ಲ. ಅಲ್ಲಿ ಹೋಗಿ ಕೇಳಿ ಅಂತ ನಮ್ಮ ಮುಂದೆನೆ ನಮ್ ಜೊತೆ ಬಂದಿರ್ತಕ್ಕಂತ ಏನು ಹೋರಾಟಗಾರರು ಬಂದಿರ್ತಾರೆ ಎಲ್ಲಾರ ಸಮ್ಮುಖದಲ್ಲೂ ಸಹ ಫೋನ್ ಮಾಡಿ ದೀಪಕ್ ಅವರೇ ಇದನ್ನ ವರದಿಗಳನ್ನ ಕೊಟ್ಟಿಲ್ಲ ನೀವು, ಅವ್ರು ಬಂದು ಕೇಳ್ತಾ ಇದಾರೆ ಸಾರ್ವಜನಿಕರು ಇದನ್ನ ಕೊಡಿ ಅಂತ ಕೇಳಿದ್ರೆ ಇಲ್ಲಿ ಕಳ್ಸಿ ಮೇಡಮ್ ಕೊಡ್ತೀನಿ, ಇಲ್ಲಿ ಕಳ್ಸಿ ಕೊಡ್ತೀನಿ ಅಂತ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ನಾವ್ ಇಲ್ಲಿ ಬಂದ್ ಕೇಳಿದ್ರೆ ನಾನು ಅಲ್ಲಿ ಕಳ್ಸಿದೀನಿ ಅಲ್ಲಿ ಹೋಗಿ ಕೇಳ್ಕೊಡಿ ಅಂತ ಹೇಳ್ತಾರೆ. ಈ ಹೋರಾಟದಲ್ಲಿ ನಾವು ನಮ್ಮ ಸ್ವಂತ ಹಣಗಳನ್ನ ಖರ್ಚು ಮಾಡ್ಕೊಂಡು ನಮ್ಮ ಸ್ವಂತ ದುಡ್ಡನ್ನ ಖರ್ಚು ಮಾಡ್ಕೊಂಡು ನಾವು ಸರ್ಕಾರಿ ಜಾಗಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಇವರು ಸರ್ಕಾರಿ ಸಂಬಳನ ತಗೊಂಡು ಈ ಸರ್ಕಾರಿ ಸಂಬಳ ಜೊತೆಲಿ ಗಿಂಬಳನು ಬೇಕಂತ ಹೇಳಿ ಈ ಭೂಗರ್ಭ ಜೊತೆ ಶಾಮೀಲಾಗಿ ಹಣದ ಅಂಶಕ್ಕೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಮೇಡಮ್ ಅವರೇ. ನನ್ನ ಪಕ್ಕದಲ್ಲಿ ಒಂದು ಇವ್ರದ್ದು ವಿಡಿಯೋಗಳಿದಾವೆ. ಇವರು ನೇರವಾಗಿ ಹಣನ ಕೇಳ್ತಾರಂತದ್ದು. ನನ್ಗೆ ಇಷ್ಟು ಕೊಟ್ಬಿಡು, ತಹಸೀಲ್ದಾರ್ ಬಂದ್ರೆ ನೋಡ್ಕೊಂತೀನಿ, DC ಬಂದ್ರೆ ನೋಡ್ಕೊಂತೀನಿ ಅಂತ ಹೇಳಿ ಕೊಟ್ಬಿಡು ಅಂತ ಕೇಳ್ತಾರಂತದ್ದು. ಮತ್ತೆ ಏನು ನಮ್ಮ ಬೇಗೂರು ಹೋಬಳಿಗೆ ಸಂಬಂಧಪಟ್ಟಂತಹ ದೊಡ್ಡಮಂಗಲ ಕೆರೆ ಸರ್ವೆ ನಂಬರ್ 54ರಲ್ಲಿ ಕಳೆದ ಬಾರಿ ಒಂದು 15 ದಿನಗಳ ಹಿಂದೆ ಸುಮಾರು 80 ಕುಟುಂಬಗಳು ಬೀದಿಗೆ ಬಂತು ಸಂಗೀತ ಅವರೇ. ಆ 80 ಕುಟುಂಬಗಳು ಬೀದಿ ಬರೋದಕ್ಕೆ ಕಾರಣ ಮುಖ್ಯವಾಗಿ ಈ DT ಮತ್ತೆ RIA ಮುಖ್ಯವಾಗಿ ಕಾರಣ. ಅದ್ರಲ್ಲೂ ಸಹ ದುಡ್ಡನ್ನ ಕೇಳ್ತಾ ಇರೋದನ್ನ ನೇರವಾಗಿ ನನ್ನ ಹತ್ರ ಕೆಲವೊಂದು ವಿಡಿಯೋಗಳು ಸಹ ಇದಾವೆ. ಆ ವಿಡಿಯೋಗಳನ್ನ ತಮಗೆ ತಲುಪಿಸ್ಕೊಡ್ತೀನಿ. ಇದೇ ರೀತಿ ಈ ಎಲ್ಲಾ ರಾಜ್ಯದ ಜನತೆಗೆ ತಿಳಿಯೋ ರೀತಿಯಲ್ಲಿ ಇದನ್ನ ತೋರಿಸ್ಬೇಕಂತ ಆಗ್ರಹಿಸ್ತಾ ಇದ್ದೀನಿ ಮೇಡಮ್. ಖಂಡಿತ ನೀವು ವಿಡಿಯೋಗಳನ್ನ ಕಳಿಸ್ಕೊಡಿ, ನಾವು ನಮ್ಮ ಚಾನೆಲ್ ನಲ್ಲಿ ಅದನ್ನ ಪ್ರಸಾರ ಮಾಡ್ತೀವಿ. ಈ ವಿಚಾರವಾಗಿ ನಿಮ್ಮ ಮುಂದಿನ ನಡೆ ಏನಿದೆ? ಈಗ ನಮ್ಮ ಮುಂದಿನ ನಡೆ ಈ ಭ್ರಷ್ಟ ಅಧಿಕಾರಿಗಳು ಮತ್ತೆ ಏನು ಈ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಭ್ರಷ್ಟ ಪೊಲೀಸರು ಏನು ನಮ್ಮ ಮೇಲೆ ಸುಳ್ಳು ಆರೋಪಗಳ ಕಂಡು ನಮ್ಮ ಮೇಲೆ ರೌಡಿ ಪಟ್ಟಿಗಳನ್ನ ತೆರೆಕೊಂಡು ಈ ಭೂಗಳ್ಳರ ಜೊತೆಲ್ಲ ಶಾಮೀಲಾಗಿ ನಮ್ಗೆ ಹೋರಾಟಗಾರರಿಗೆ ತೊಂದರೆ ಕೊಡ್ತಾ ಇದಾರೋ ಇದೇ ನಮ್ಗೆ ಮುಖ್ಯವಾಗಿ ಗುರಿಯಾಗಿ ಇರುತ್ತೆ. ಇದನ್ನ ಎಲ್ಲಾ ಅಧಿಕಾರಿಗಳನ್ನು ಪಾರ್ಟಿ ಮಾಡಿ ಮತ್ತೆ ಏನು ನಮ್ಮ ಕಂದಾಯ ಸಚಿವರು ಇರ್ತಾರೆ ಅವ್ರನ್ನ ಪಾರ್ಟಿ ಮಾಡಿ ಇದನ್ನ ನಾನು ಹೈಕೋರ್ಟ್ ಮೊರೆ ಹೋಗ್ಬೇಕಂತ ನಾನು ಡಿಸೈಡ್ ಆಗಿದ್ದೀನಿ ಸಂಗೀತ ಅವ್ರೆ. ಆದ್ರೆ ಇಲ್ಲಿ ಎಷ್ಟೋ ಜನ ಬಡವರಿಗೆ ಮನೆ ಮಠ ಇಲ್ಲ, ಪಾಪ ಅಂತವ್ರನ್ನ ಬೀದಿಲಿ ಇಟ್ಟಿದ್ದಾರೆ. ಅಂತವ್ರು ಕ್ಯಾಸ್ಟ್ ಇನ್ಕಮ್ ಮಾಡಿಸೋದಕ್ಕೆ ಮತ್ತೆ ಸರ್ಕಾರಿ ಸೌಲಭ್ಯಗಳು ಪಡ್ಕೊಳ್ಳೋದಕ್ಕೆ ಏನಾದ್ರು ನಾಡ ಕಚೇರಿಗೆ ಹೋದ್ರೆ ಅಂತವ್ರದ್ದು ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ನಿಲ್ಸ್ಕೊಂಡು ನೀವು ಆ ವಿಡಿಯೋದಲ್ಲಿ ನೋಡ್ತೀರಾ. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಅಂದಿರೋ ಮಳೆ ಅಂದಿರೋ ಗಾಳಿ ಅಂದಿರೋ ನಿಲ್ಸ್ಕೊಂಡು ಅವ್ರಿಗೆ ಇದು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡ್ತಾರೆ. ಮತ್ತೆ ಏನು ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಅವರು ರಿಜೆಕ್ಟ್ ಮಾಡ್ತಾರೆ. ಏನು ಈ ದೀಪಕ್ ಅವರು ನೇರವಾಗಿ ಸಾರ್ವಜನಿಕರಿಗೆ ಕರೆ ಮಾಡಿ ನಿಮ್ದು ಕ್ಯಾಸ್ಟ್ ಇನ್ಕಮ್ ರಿಜೆಕ್ಟ್ ಆಗಿದೆ, ನೀವು ನೇರವಾಗಿ ನಮ್ಮನ್ನ ಭೇಟಿಯಾಗಿ ನಾವು ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ನ ಹೆಂಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೇರವಾಗಿ ಕರ್ಸ್ಕೊಂಡು ದುಡ್ಡಿನ ಆಮಿಷಕ್ಕೆ ಒಳಗಾಗಿರ್ತಾರೆ. ಇವರು ದುಡ್ಡ ಕೇಳಿರ್ತಾರೆ ಬಡವ್ರ ಹತ್ರ, ಅಮಾಯಕರ ದುಡ್ಡನ್ನ ಕೇಳಿರ್ತಾರೆ. ಎಷ್ಟೋ ಜನ 4 ಸರಿ 5 ಸರಿ ಏನು ಕ್ಯಾಸ್ಟ್ ಇನ್ಕಮ್ ನ ಅಪ್ಲೈ ಮಾಡಿದ್ರು ಸಹ ಇವರು ರಿಜೆಕ್ಟ್ ಮಾಡ್ತಾನೆ ಇರ್ತಾರೆ. ಇವ್ರು ದುಡ್ಡು ಕೊಡೋರಿಗೆ ಮಾತ್ರ ಎಷ್ಟೇ ಶ್ರೀಮಂತರು ಎಷ್ಟೇ ಕೋಟ್ಯಾಧಿಪತಿಗಳಿದ್ರು ಸಹ ಅಂತವ್ರಿಗೆ ಪರಿಶೀಲನೆ ಮಾಡ್ತೀರಾ. ದುಡ್ಡು ಕೊಟ್ರೆ ಸಾಕು ಕಮ್ಮಿ ಆದಾಯನ ತೋರಿಸೋದು ಮತ್ತೆ ಕಡಿಮೆ ಆದಷ್ಟು ಬೇಗ ಕ್ಯಾಸ್ಟ್ ಇನ್ಕಮ್ ಗಳನ್ನ ಮಾಡ್ಕೊಡೋದು, ಆದಷ್ಟು ಬೇಗ ವಾಸ್ತು ದೃಢೀಕರಣ ಪತ್ರ ಮಾಡ್ಕೊಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಮತ್ತೆ ಏನು ಹೊರ ದೇಶದಿಂದ ಬಂದಿರ್ತಾರೆ, ಹೊರ ರಾಜ್ಯಗಳಿಂದ ಬಂದಿರ್ತಾರೆ ಅಂತವ್ರು ಬಂದು 1 ವಾರ ಆಗಿರುತ್ತೆ ಅಂತವ್ರಿಗೆ 10 ವರ್ಷ 15 ವರ್ಷ ಏನು ವಾಸ್ತು ದೃಢೀಕರಣ ಪತ್ರದಲ್ಲಿ ನಮೂದ್ ಮಾಡಿರ್ತಾರೆ 10 ವರ್ಷದಿಂದ ಇಲ್ಲಿ ವಾಸ ಇದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಯಾರು ಅಮಾಯಕರು ಬಡವರು ವಿದ್ಯಾಭ್ಯಾಸ ಇಲ್ಲದೆ ಇರೋಂಥವ್ರು ಯಾರು ಹೋಗ್ತಾರೋ, ಯಾರು ದುಡ್ಡು ಕೊಡಲ್ವೋ ಅಂತವ್ರಿಗೆ ಅವರು 1 ವರ್ಷ ಹಾಕೋದು ಮತ್ತೆ ಏನು ಈ ಕ್ಯಾಸ್ಟ್ ಇನ್ಕಮ್ ನ ಇದು ಕ್ಯಾನ್ಸಲ್ ಮಾಡೋಂಥದ್ದು ತುಂಬಾನೇ ಸಾಧ್ಯತೆಗಳಿದಾವೆ, ತುಂಬಾನೇ ಮಾಡ್ತಾ ಇದ್ದಾರೆ ಸಂಗೀತ ಅವ್ರೆ. ಮತ್ತೆ ಈ ಎಲ್ಲಾ ಗಂಭೀರವಾದ ಆರೋಪಗಳನ್ನ ಆಲ್ಮೋಸ್ಟ್ ಎಲ್ಲಾ ಅಧಿಕಾರಿಗಳಿಗೂ ಇವ್ರು ಸಂಬಂಧಪಟ್ಟರು, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಇವ್ರು ಸಂಬಂಧಪಟ್ಟರು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಎಲ್ಲಾರ್ಗು ದೂರನ್ನ ಸಲ್ಲಿಸಿರ್ತೀವಿ. ಮತ್ತೆ ಲೋಕಾಯುಕ್ತಕ್ಕೂ ದೂರನ್ನ ಸಲ್ಲಿಸಿರ್ತೀವಿ. ಆದ್ರೂ ಯಾವಕ್ಕೂ ಜಗ್ಗಲ್ಲ, ನಾವು ಬಗ್ಗಲ್ಲ, ನಾವು ಭ್ರಷ್ಟಾಚಾರ ಮಾಡ್ಕೊಂಡು ನಾವು ಹಣದ ಆಮಿಷಕ್ಕೆ ಒಳಗಾಗಿ ನಾವು ಅನ್ಯಾಯ ಅಕ್ರಮಗಳನ್ನೇ ಮಾಡ್ತೀವಿ ಅಂತ ಒಟ್ಟಾಗಿ ಕೂತಿದ್ದಾರೆ. ಮತ್ತೆ ಏನು ನಿನ್ನೆ ಈ ವಿಡಿಯೋನ ಮಾಡ್ಕೊಂಡ್ ಬಂದ ನಂತರ ಬೇಗೂರು ಪೊಲೀಸ್ ಠಾಣೆಗೆ ಹೋಗಿ ಇದೇ ದೀಪಕ್ ರವರು ನನ್ನ ಮೇಲೆ ಮತ್ತೆ ಅಲ್ಲಿ ಯಾರು ಮಹಿಳೆಯರು ಧ್ವನಿ ಎತ್ತಿದ್ದಾರೆ ಅನ್ಯಾಯ ಆಗಿರೋದಕ್ಕೆ, ಅವ್ರ ಮೇಲೆ ಸುಳ್ಳು ಆರೋಪನ ಹಾಕಿ ನಮ್ಮ ಮೇಲೆ ಕಂಪ್ಲೇಂಟ್ ದೂರ ದಾಖಲಿಸಿದ್ದಾರೆ. ಇವತ್ತು ನಮ್ಗೆ ಪೊಲೀಸ್ ಸ್ಟೇಷನ್ ಕರೆ ಮಾಡ್ಬಿಟ್ಟು ಸ್ಟೇಷನ್ ಬರೋದಕ್ಕೆ ಹೇಳಿದ್ದಾರೆ.
ನಾವು ವಾತಾವರಣ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾವು ಇನ್ನೂ ಹೋಗ್ಲಿಲ್ಲ. ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಭೇಟಿ ಆಗ್ಬಿಟ್ಟು ಅದೇನ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದನ್ನ ಓದಿ ಅದಕ್ಕೆ ಹೇಳಿಕೆನೂ ಕೊಟ್ಬಿಟ್ಟು ಬರ್ತೀನಿ ಸಂಗೀತ ಅವ್ರೆ. ಅಲ್ಲ, ಈ ವಿಚಾರವಾಗಿ ACDC ಅವ್ರ ಗಮನಕ್ಕೆ ನೀವು ತಂದಿಲ್ವಾ? ಅವ್ರು ಏನ್ ಮಾಡ್ತಿದ್ದಾರೆ? ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಅವ್ರು ಯಾವ್ದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ವಾ? DC ಅವರು ಮುಖ್ಯವಾಗಿ ನಾನು ಈ ವಿಚಾರ ACDC ವಿಚಾರ ಹೇಳ್ಬೇಕಂದ್ರೆ ಇದಕ್ಕಿಂತ ಹಿಂದೆ ಇದ್ದಂತಹ ಯಾರು ದಯಾನಂದ್ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂತಾ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಅವರು ದಯಾನಂದ್ ಅವ್ರ ಬಗ್ಗೆ ಇದೇ ಬುಕ್ ಅಪ್ಲಿಕೆ ವಿರುದ್ಧ ಹಲವಾರು ದೂರುಗಳು ದಾಖಲಿಸಿದ್ರು ಸಾರ್ವಜನಿಕರು. ಮತ್ತೆ ಏನು ಈ ಹಿಂದೆ ಇದ್ರು ಶಿವಪ್ಪ ಲಮಾಣಿ ಮತ್ತೆ ಅವ್ರಾದ್ಮೇಲೆ ಯಾರ್ಯಾರಿದ್ರು ತಹಸೀಲ್ದಾರ್ಗಳು ಅವರು ಸಹ ದೊಡ್ಡ ಹಗರಣಗಳಲ್ಲಿ ಭಾಗಿಯಾಗಿರ್ತಾರೆ. ಮತ್ತೆ ಏನು AC ಬಂದ್ಬಿಟ್ಟು ಈ ಹಿಂದೆ ಯಾರೋ ರಜನಿಕಾಂತ್ ಅಂತ ಹೇಳ್ಬಿಟ್ಟು AC ಇದ್ರು, ಅವರು ಇದೇ ರೀತಿ ಯಾವುದೇ ಒಂದು ಆದೇಶಗಳು ಇಲ್ದಿರ ಇವರ ಆದೇಶಗಳಂತೆ ಪಹಣಿಗಳನ್ನ ಕೂರಿಸಿ ಮತ್ತೆ AC ಆರ್ಡರ್ಗಳನ್ನ ಮಾಡಿರ್ತಾರೆ. 380 ಫೈಲ್ ನಾಪತ್ತೆ ಮಾಡಿರ್ತಾರೆ ಯಾರು ಈ ರಜನಿಕಾಂತ್ ಅನ್ನೋರು. ಅದ್ರ ಬಗ್ಗೆ ಧ್ವನಿ ಎತ್ತಿ ಅಪೂರ್ವ ಬಿದ್ರೆ ಅವ್ರು ಬಂದ ನಂತರ ಅಪೂರ್ವ ಬಿದ್ರೆ ಹೇಳಿದ ನಂತರ ಅಪೂರ್ವ ಬಿದ್ರೆ ಅವರು ಸಹ ಅದೇ ರೀತಿಯಲ್ಲಿ ಅದೇ ಭೂಗ ಅಪ್ಲಿಕೆ ಜೊತೆ ಶಾಮೀಲಾಗಿ ಅವರು ಸಹ ಕೆಲಸ ಮಾಡ್ತಾ ಇದ್ರು ಸಂಗೀತ ಅವ್ರೆ. ಆದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂತ ಅಧಿಕಾರಿಗಳು ಈ ಬೇಗೂರು ಹೋಬಳಿಗೆ ಮತ್ತೆ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಬರ್ತಾ ಇರತಕ್ಕಂತ ಅಧಿಕಾರಿಗಳು ನಾನು ನೇರವಾಗಿ ಹೇಳ್ತಾ ಇದೀನಿ, ಎಲ್ಲ ಭ್ರಷ್ಟ ಅಧಿಕಾರಿಗಳೇ ಎಷ್ಟೇ ನಿಷ್ಠೆಯಿಂದ ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ಬಂದ್ರು ಸಹ ಇಲ್ಲಿ ಒಂದು ತಂಡನೆ ರೂಪಿಸ್ಕೊಂಡಿದ್ದಾರೆ ಈ ಬುಕ್ ಅಪ್ಲಿಕೆದಾರರು. ಅವರು ಹೆಂಗಾದ್ರೂ ಮಾಡಿ ಅವರು ಬಲೆಗೆ ಬೀಸ್ಕೊಂಡು ಈ ಕಾರ್ಯಾಚರಣೆಗಳೆಲ್ಲ ನಡೆಸ್ತಾ ಇದ್ದಾರೆ. ಮತ್ತೆ ನಾನು ಏನು ದೀಪಕ್ ಅವ್ರ ಮುಂದೆ ಇಟ್ಕೊಂಡು ನಿನ್ನೆ ನಾನು ದಾಖಲೆಗಳಂತೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವರು ಒಬ್ಬ ತಹಸೀಲ್ದಾರ್ ಆಗಿ ಇದು ನನಗ್ ಬರಲ್ಲ, RIನ ಕೇಳ್ರಿ, ಇದು ನನಗ್ ಬರಲ್ಲ, VAನ ಕೇಳ್ರಿ, ಇದು ನನಗ್ ಬರಲ್ಲ, ತಹಸೀಲ್ದಾರ್ನ ಕೇಳ್ರಿ. ಹಂಗಾದ್ರೆ ಹೋಬಳಿಗೆ ಉಪ ತಹಸೀಲ್ದಾರ್ ಅಂತ ಇವ್ರು ಏನಕ್ಕಿದ್ದಾರೆ? ಇವರ ಕಾರ್ಯಗಳೇನು? ಇವ್ರು ಏನೆಲ್ಲ ಸಾರ್ವಜನಿಕರಿಗೆ ಕೆಲಸಗಳನ್ನ ಒದಗಿಸ್ಕೊಡ್ತಾರೆ? ಇವ್ರು ಏನೆಲ್ಲ ಆ ಸೀಟಲ್ಲಿ ಕೂತ್ಕೊಡೋದಕ್ಕೆ ಏನು ಬೆಲೆ ಅನ್ನೋದನ್ನ ತಾವುಗಳು ಪ್ರಶ್ನೆ ಮಾಡ್ಬೇಕು. ಮತ್ತೆ ನಮ್ಮ ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕು ಸಂಗೀತ ಅವ್ರೆ. ಮತ್ತೆ ಏನು ಈ ಹಿಂದೆ ನಾನು ದೂರುಗಳನ್ನ ದಾಖಲಿಸಿದ್ದೆ, ಅದರಲ್ಲಿ ನೇರವಾಗಿ ಪೊಲೀಸರು ಕೆಲವೊಂದು ಫಲಕ್ನಗರ ಪೊಲೀಸ್ನವರು ನನ್ನ ಮೇಲೆ ದೂರು ದಾಖಲಿಸಿರ್ತಕ್ಕಂತ ಪೊಲೀಸ್ನವರು 8ನೇ ತಿಂಗಳು 7ನೇ ತಾರೀಕು 2025ರಂದು DK ಶಿವಕುಮಾರ್ ಅವರು ನಮ್ಮ ಗ್ರಾಮಕ್ಕೆ ಬಂದಿರ್ತಾರೆ. ಅವತ್ತಿನ ದಿವಸ ನನ್ನ ಸೈಡಿಗೆ ಕರ್ಕೊಂಡು ಹೋಗಿ ನನ್ನ ಹತ್ರ ನೇರವಾಗಿ ಹೇಳ್ತಾರೆ, ನೀನು ಆ ಭೂ ಕಬಳಿಕೆ ಬಗ್ಗೆ ಕೈ ಬಿಡು, ನಾವು ಈ ಕೇಸ್ನ ಬಿ ರಿಪೋರ್ಟ್ ಹಾಕ್ತೀವಿ ಅಂತ. ಆದ್ರೆ ಆ ಕೇಸಲ್ಲಿ ಎಲ್ಲಾ ಸುಳ್ಳು ಹಾಕಿರ್ತಾರೆ. ನಾನು ಅದಕ್ಕೆ ಸಾಬೀತು ಮಾಡ್ಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ಅಲ್ಲಿ ಇಷ್ಟೇ ತಂದಿದ್ದೀನಿ. ಮತ್ತೆ ಮಾನವ ಹಕ್ಕುಗಳ ಆಯೋಗದಲ್ಲಿ ಪಿಟಿಷನ್ ಫೈಲ್ ಮಾಡಿದ್ದೀನಿ. ಮತ್ತೆ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಪಿಟಿಷನ್ ಫೈಲ್ ಮಾಡಿದ್ದೀನಿ ಸಂಗೀತ ಅವರೇ. ಆದ್ರೆ ಇವ್ರು ಯಾವ್ದಕ್ಕೂ ಎದ್ರಲ್ಲ ಏನಾಗುತ್ತೋ ನೋಡೋಣ, ಇವನ್ನ ಹೆಂಗಾದ್ರೂ ಮಾಡಿ ಮಟ್ಟ ಹಾಕ್ಲೇಬೇಕಂತ ಹೇಳ್ಬಿಟ್ಟು ನನ್ಗೆ ಹಲವಾರು ರೀತಿ ತೊಂದರೆಗಳು ಕೊಟ್ಟು ಹಲವಾರು ರೀತಿ ಆರೋಪಗಳಾಕಿ ಇವತ್ತು ನನಗೆ ಒಂದು ಈ ಭೂ ಕಬಳಿಕೆ ಬಗ್ಗೆ ಮತ್ತೆ ನಾನು ಮಾಡ್ತಾ ಇರೋ ಸಮಾಜ ಸೇವೆಗಳ ಬಗ್ಗೆ ಅವ್ರ ಕಣ್ಣು ಹಿಡಿಸ್ದಿರ ನನ್ನ ಮೇಲೆ ಒಂದು ರೌಡಿ ಪಟ್ಟಿಯನ್ನ ಸಹ ಕಟ್ಟಿರ್ತಾರೆ. ಹಾಳು ಮಾಡೋದಕ್ಕೆ. ಓಕೆ, ಧನ್ಯವಾದಗಳು ಗಣೇಶ್ ಅವರೇ ನಿಮ್ಮ ಮಾಹಿತಿಗಾಗಿ. ಥ್ಯಾಂಕ್ ಯು ಸಂಗೀತ ಅವರೇ. ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿದ್ದಂಥ ಗಣೇಶ್ ಅವರಿಂದ ಪಡೆದ ಮಾಹಿತಿಯಾಗಿರುತ್ತದೆ. ಏನು ಕೋಟಿ ಮೌಲ್ಯದ ಜಾಗವನ್ನು ನುಂಗಿ ನೀರು ಕುಡಿತಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಭೂಗಳ್ಳರ ಜೊತೆ ಶಾಮೀಲಾಗಿ ಸರ್ಕಾರಿ ಜಾಗಗಳನ್ನು ಕಬಳಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ಉಪ ತಹಶೀಲ್ದಾರ್ ದೀಪಕ್ ಮತ್ತು RI ಕವಿತಾ ಸೇರಿದಂತೆ ಹಲವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸರ್, ಇಲ್ಲಿ ನಾಡ ಕಚೇರಿ ಬೇಗೂರು ಹೋಬಳಿ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರಿ ಜಾಗಗಳಲ್ಲಿ ಇದಕ್ಕೆ ಮುಂಚೆ ನಮ್ಮ ಇಡನ್ ನ್ಯೂಸ್ ಅವರು ಮತ್ತು ನಮ್ಮ ಕೆಲವೊಂದು ಮಾಧ್ಯಮಗಳು ಎಲ್ಲ ಸೂಚಿಸಿರ್ತಾರೆ. ಏನು ಸರ್ಕಾರಿ ಜಾಗಗಳಲ್ಲಿ ಕಟ್ಟಡಗಳು ಕಟ್ತಾ ಇರೋದು, ಅದರ ಬಗ್ಗೆ ವರದಿಗಳಾಗಿರ್ತವೆ. ಇದ್ರ ಬಗ್ಗೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ಭಾಗದ ತಹಸೀಲ್ದಾರ್ನವ್ರಿಗೆ ಹಲವಾರು ಬಾರಿ ಮನವಿಗಳನ್ನ ಕೊಟ್ಟಿರ್ತೀವಿ ಸಾರ್ವಜನಿಕರು ಮತ್ತು ಹೋರಾಟಗಾರರು. ಆ ಮನವಿಗಳನ್ನ ಇವರಿಗೆ ನೋಟಿಸ್ಗಳನ್ನ ನೀಡಿ ಆ ಮನವಿಗಳಂತೆ ನಮ್ಮನ್ನ ಒಂದು ಸಭೆಯನ್ನು ಏರ್ಪಡಿಸಿರ್ತಾರೆ. 13/12/2024 ಅವರು 15 ದಿವಸದ ಒಳಗಡೆ ವರದಿ ಕೊಡ್ಬೇಕಂತ ಹೇಳ್ಬಿಟ್ಟು
ಏನು ತಹಸೀಲ್ದಾರ್ಗೆ, VAಗಳಿಗೆ, DTಗಳಿಗೆ, ಬೇಗೂರು ಹೋಬಳಿಗೆ ಸಂಬಂಧಪಟ್ಟಂತಹ ಕಂದಾಯ ಎಲ್ಲ ಅಧಿಕಾರಿಗಳಿಗೂ ಸಹ ಅವರು ವರದಿ ಕೊಡೋಕೆ ಹೇಳಿರ್ತಾರೆ. ಆದರೆ ಇದುವರೆಗೂ ಸಹ ಈ ಕಂದಾಯ ಅಧಿಕಾರಿಗಳು ನಿರ್ಲಕ್ಷ್ಯನ ತೋರಿಸಿ ಯಾವುದೇ ಒಂದು ವರದಿಗಳನ್ನ ನೀಡಿರಲ್ಲ. ಯಾಕೆ ನೀಡಿರಲ್ಲ ಅಂದರೆ ಈ ಭೂಗಳರ ಜೊತೆ ಇವರು ಶಾಮೀಲಾಗಿರ್ತಾರೆ. ಮತ್ತು ನಮ್ಮ ಈಡನ್ ನ್ಯೂಸ್ ಅವರು ಈ ಹಿಂದೆ ಕೆಲವೊಂದು ಕಟ್ಟಡಗಳನ್ನ ಕಟ್ತಾ ಇರೋದನ್ನ ಅದನ್ನು ಪ್ರಸಾರ ಮಾಡಿರ್ತಾರೆ. ಅದ್ರ ಬಗ್ಗೆ ಈಡನ್ ನ್ಯೂಸು ಏನು ಪತ್ರಕರ್ತರು ಆಗಿರ್ಬೋದು, ರಿಪೋರ್ಟರ್ಗಳಾಗಿರ್ಬೋದು, ಇಲ್ಲಿ ಬಂದು ಪ್ರಶ್ನೆ ಮಾಡಿದಾಗ ಇವರು ಮಾಡ್ತೀವಿ, ಕಳಿಸ್ತೀವಿ, ರಿಪೋರ್ಟ್ ಕಳಿಸ್ತೀವಿ, ಅದನ್ನ ಸೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣು ಮುಂದೆ ಮತ್ತು ಮಾಧ್ಯಮಗಳ ಕಣ್ಣು ಮುಂದೆ, ರಿಪೋರ್ಟರ್ಗಳ ಕಣ್ಣು ಮುಂದೆ ಸೀಸ್ ಮಾಡಿ ಬೀಗ ಹಾಕಿರ್ತಾರೆ. ಇವತ್ತಿನ ದಿವಸ ರಾರಾಜಿಸ್ತಾ ಇದ್ದಾವೆ ಆ ಅಂಗಡಿ ಮುಂಗಾಟಗಳು. ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ಪ್ರಭಾವಿ ವ್ಯಕ್ತಿಗಳು 5 ಎಕರೆ, 6 ಎಕರೆ, 7 ಎಕರೆ, 8 ಎಕರೆ ಈ ಥರ ಏನು ಲೂಟಿ ಮಾಡ್ತಾ ಒತ್ತುವರಿ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಪೀಳಿಗೆಗೆ ಸರ್ಕಾರಿ ಸೌಲಭ್ಯಗಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ, ಸರ್ಕಾರಿ ಕಟ್ಟಡಗಳಿಗೆ, ಸರ್ಕಾರಿ ವ್ಯವಸ್ಥೆಗಳಿಗೆ, ಆ ಸರ್ಕಾರಿ ಜಾಗಗಳನ್ನ ಯಾವ ರೀತಿ ವ್ಯವಸ್ಥೆ ಮಾಡ್ಕೊತಾರೆ. ನೋಡಿ, ಈ ನಾಡ ಕಚೇರಿ ಅಂತೆ, ಈ ನಾಡ ಕಚೇರಿಗೆ ತಿಂಗಳ ಬಾಡಿಗೆ ಕಟ್ತಾ ಇದ್ದಾರೆ. ಇದೇ ನಾಡ ಕಚೇರಿ ಎತ್ಕೊಂಡೋಗಿ ನಮ್ಮ ಸರ್ಕಾರಿ ಜಾಗಗಳಲ್ಲಿ ಅಳವಡಿಸಿ ಈ ನಮ್ಮ ಸಾರ್ವಜನಿಕರಿಗೆ, ಬೇಗೂರು ಹೋಬಳಿಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಉನ್ನತ ಮಟ್ಟದಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಆಗಲ್ವ ಇವ್ರಿಗೆ? ನಾವು ಉಪ ತಹಸೀಲ್ದಾರ್ ನೋಡೋಕೆ ಬಂದಿದ್ದು. ನಮ್ಮದು ಕ್ಯಾಶ್ ಟು ಇನ್ಕಮ್ಮು 4 ಸಲ ಅಪ್ಲೈ ಮಾಡಿದ್ವಿ, ಅದು ರಿಸೆಕ್ಟ್ ಆಗಿದೆ. ಕಾರಣ ಕೊಟ್ಟಿಲ್ಲ. ಅದನ್ನು ಕೇಳೋಕೆ ಇಲ್ಲಿ ಬಂದ್ವಿ. ಇಲ್ಲೆಲ್ಲರೂ ಇದ್ದರು. ನಾವು ನಮ್ಮ ವಿನಂತಿ ಏನಂದರೆ ಸರ್ಕಾರ ಮಟ್ಟದಲ್ಲಿ ಅವ್ರು ಕರೆಕ್ಟಾಗೇ ಮಾಡ್ತಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ಗೊತ್ತಿದ್ದಂಗೆ, ನಮ್ಮ DCM ಸಾಹೇಬರು ಅವ್ರು ಕರೆಕ್ಟಾಗೇ ಮಾಡ್ತಿದ್ದಾರೆ. ಮೇಯ್ನು ಇಲ್ಲಿ ಆಫೀಸರ್ಸು ಕರೆಕ್ಟ್ ಅಲ್ಲ. ದಯವಿಟ್ಟು ಅವ್ರ ಗಮನಕ್ಕೆ ಹೋಗಿ ಲೋಕಾಯುಕ್ತಗೆ ಹಾಕಿ ಇವ್ರನ್ನೆಲ್ಲ ಎಂಕ್ವೈರಿ ಮಾಡಿ ಒಳ್ಳೆ ಉತ್ತಮ ಮಟ್ಟದಲ್ಲಿ ತನಿಖೆ ಮಾಡಿ ನಮ್ಮಂಥ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು. ಭೂಕಳ್ಳರು ಯಾರಿದ್ದಾರೋ ಅವ್ರ ಮೇಲೆ ಸರಿಯಾಗಿ ಪರಿಗಣಿಸಿ ಆ್ಯಕ್ಷನ್ ತಗೊಂಡು ಅವ್ರಿಗೇನು ಶಿಕ್ಷೆ ಕೊಡಬೇಕು, ನಮ್ಮ DCM ಸಾಹೇಬರು, ನಮ್ಮ ಗೌರ್ಮೆಂಟ್ ಏನಿದೆಯೋ ಅದನ್ನು ನೋಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಗೆ ವಿನಂತಿ. ನಮಸ್ತೆ, ನಾನು ಕ್ಯಾಶ್ ಟು ಇನ್ಕಮ್ ಕೊಟ್ಟು 6 ತಿಂಗಳಾಯಿತು. ನಮ್ಮ ತಂಗಿದೆ ಕೊಟ್ಟಿರೋದು. ಆದರೆ ಇದುವರೆಗೂ ಆಗಲಿಲ್ಲ. 3 ಸಲ ರಿಜೆಕ್ಟ್ ಆಗಿದೆ. ಇವತ್ತು ತಗೊಳ್ಳೋಣ ಅಂತ ಬಂದರೆ ಇವಾಗಲೂ ರಿಜೆಕ್ಟ್ ಆಗಿದೆ. ಅದಕ್ಕೆ ಕೇಳಕ್ಕೆ ಬಂದರೆ ನೀವು ಡಾಕ್ಯುಮೆಂಟ್ ಅದಾಗಿಲ್ಲ, ಇದಾಗಿಲ್ಲ. ಇಷ್ಟು ದಿನ ಆಗ್ತಾ ಇತ್ತು, ಆದರೆ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ಕಾರ ಒಳ್ಳೆ ರೀತಿಯೇ ಕೆಲಸ ಮಾಡ್ತಾ ಇದೆ. ಆದರೆ ಇಲ್ಲಿ ಅಧಿಕಾರಿಗಳು ಕೂತ್ಕೊಂಡು, ಬೇಗೂರು ಆಫೀಸಲ್ಲಿರೋ ಅಧಿಕಾರಿಗಳು ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸಗಳೇ ಮಾಡ್ತಾ ಇದೆ. ಆದರೆ ಈ ಅಧಿಕಾರಿಗಳಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ದಯವಿಟ್ಟು ಇದನ್ನು ಸರಿ ಮಾಡಬೇಕು. ಮತ್ತು ಇದು ನಾಡ ಕಚೇರಿ ಬಾಡಿಗೆ ಕೊಟ್ಕೊಂಡು ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ. ಎಷ್ಟೋ ಸರ್ಕಾರಿ ಜಾಗಗಳಿದೆ. ಅಲ್ಲಿ ಇಲ್ಲಿ ಭೂಗಳನ್ನ ಏನು ಮಾಡ್ತಾ ಇದ್ದಾರೆ, ಅವ್ರ ಹೆಸರಿಗೆ, ಅವ್ರ ರಿಲೇಷನ್ ಹೆಸರಿಗೆಲ್ಲ ಮಾಡ್ಕೊಂಡಿದ್ದಾರೆ. ಮೊನ್ನೆ ಹುಟ್ಟಿರೋ ಮಕ್ಕಳ ಹೆಸರಿಗೆಲ್ಲ ಸರ್ಕಾರಿ ಜಾಗ ಎಲ್ಲಿದೆಯೋ ಅಂಥ ಜಾಗಕ್ಕೆ ನಾಡ ಕಚೇರಿ ಶಿಫ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಪರಿಹರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ವೃದ್ಧರು ಎಲ್ಲರೂ ಅಲ್ಲಿಂದ ಬಂದು ದೊಡ್ಡದೋಗೂರು, ಬೇಗೂರು, ಮೈಲ್ಸಂದ್ರ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಕ್ಯೂ ನಿಂತ್ಕೊಂಡು, ಒಂದೇ ಒಂದು ಲ್ಯಾಪ್ಟಾಪ್ ಇದೆ, ಒಂದು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ಅವರು 1-2 ಅಧಿಕಾರಿಗಳನ್ನ ಹಾಕಿ, ಇಲ್ಲ ನಮ್ಮ ದೊಡ್ಡದೋಗೂರು ಪಟ್ಟಣ ಪಂಚಾಯಿತಿ ಆಗಿದೆ, ಇಲ್ಲ ಅಲ್ಲಾದರೂ ಶಿಫ್ಟ್ ಮಾಡಿಕೊಡ್ಬೋದು. ನಮಗೆ ತುಂಬಾ ತೊಂದರೆ ಆಗ್ತಿದೆ. ಕ್ಯಾಶ್ ಟು ಇನ್ಕಮ್ಮು, ವಯಸ್ಸಾದವ್ರಿಗೆ ಪೆನ್ಷನ್ಗೆ ಏನೊಂದು ಮಾಡೋದಕ್ಕೂ ನಮಗೆ ಅನುಕೂಲ ಇಲ್ಲ. ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಇರೋಂಥ ಶಾಖೆಗೆ ಸ್ವಲ್ಪ ಶಿಫ್ಟ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಎಲ್ಲ ಕೆಲಸನೂ ಮಾಡ್ತಾ ಇದೆ, ಆದರೆ ಇಲ್ಲಿರೋ ಅಧಿಕಾರಿಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳು ಹೇಳ್ತಾರೆ. ಅದು ನಮ್ಮ ಸರ್ಕಾರ ಕರೆಕ್ಟಾಗೆ ಹೇಳ್ತಿದ್ದಾರೆ, ಕರೆಕ್ಟಾಗೆ ಮಾಡ್ತಿದ್ದಾರೆ. ಇಲ್ಲಿ ಮಾಡೋ ಅಧಿಕಾರಿಗಳು ಸುಳ್ಳು ಆರೋಪ ಹೇಳ್ತಿದ್ದಾರೆ. ವಿರಾಮದ ನಂತರ ಈಡನ್ಸ್ ನ್ಯೂಸ್ ಮುಂದುವರಿಯುತ್ತದೆ.